ಯಶೋಮಾರ್ಗದಲ್ಲಿ ಚಂಪಕ ಸರಸು ಕನ್ನಡ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ. ಯಶೋಮಾರ್ಗ ಇದು ನಟ ಯಶ್ ಸ್ಥಾಪಿಸಿರೋ ಒಂದು ಸಂಸ್ಥೆ. ಇದರ ಮೂಲಕ ಯಶ್ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಡವರು, ರೈತರಿಗೆ ಸಹಾಯ, ಐತಿಹಾಸಿಕ ಸ್ಥಳಗಳ ಅಭಿವೃದ್ಧಿ, ಹೀಗೆ ಹಲವು ಬಗೆಯ ಸಾಮಾಜಿಕ ಕಳಕಳಿಯುಳ್ಳ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಟ ಯಶ್. ಇದೀಗ ಇವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದು ಶಿವಮೊಗ್ಗಕ್ಕೆ ಕಾಲಿಟ್ಟಿದ್ದಾರೆ. ಹಾಗಿದ್ರೆ ಬನ್ನಿ, ಶಿವಮೊಗ್ಗದಲ್ಲಿ ಅವರು ಮಾಡ್ತಿರೋ ಕೆಲಸ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಇವತ್ತಿನ ಸಂಚಿಕೆಯಲ್ಲಿ. ಚಂಪಕ ಸರಸ್ಸು ಇದೊಂದು ಸುಂದರವಾದ ಕಲ್ಯಾಣಿ. ಇದರ ಮಧ್ಯೆ ಶಿವಾಲಯವಿದೆ. ಅಲ್ಲಿಗೆ ಹೋಗಲು ನೀರಿನ ಮೇಲೆ ಕಲ್ಲಿನದ್ದೇ ಸಂಕವಿದೆ. ಸುಂದರವಾದ ಶಿಲಾಮಯ ಆನೆಗಳು, ಸುತ್ತಲೂ ಪಗಾರ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರಂ ಬಸ್ ನಿಲ್ದಾಣದಿಂದ ಶಿಕಾರಿಪುರ ರಸ್ತೆಯಲ್ಲಿ ಸಿಗುವ ಮಲಂದೂರಿನ ಸಂತೋಷ್ ಕೋಲ್ಡ್ ಸ್ಟೋರೇಜ್ ಹಿಂಭಾಗದಲ್ಲಿದೆ. ಕೆಳದಿ ಅರಸರಾದ ರಾಜ ವೆಂಕಟಪ್ಪ ನಾಯಕರು ರಾಣಿ ಚಂಪಕಾಳು ನಿತ್ಯ ಬಿಡಿಸುತ್ತಿದ್ದ ರಂಗೋಲಿಯಿಂದ ಪ್ರೇಮ ಕಥೆ ಆರಂಭವಾಗುತ್ತದೆ. ಇದು ವಿವಾಹಕ್ಕೆ ತಲುಪಿ ಆನಂದಪುರಂನ ಕೋಟೆಯ ಅರಮನೆಯಲ್ಲಿ ಆಹಾರ ಪದ್ಧತಿಗಾಗಿ ಪಟ್ಟದ ರಾಣಿ ಭದ್ರಮ್ಮಾಜಿ ಮತ್ತು ರಾಜ ವೆಂಕಟಪ್ಪ ನಾಯಕರ ನಡುವೆ ವಿರಹ ಉಂಟಾಗುತ್ತೆ. ಇದಕ್ಕಾಗಿ ರಾಜ್ಯದ ಪ್ರಜೆಗಳಲ್ಲಿ ರಾಜ ವೆಂಕಟಪ್ಪ ನಾಯಕರ ಮೇಲೆ ಹೆಚ್ಚಾಗುವ ಅಸಹನೆ ತಾಳಿಕೊಳ್ಳಲಾಗದೆ ರಾಣಿ ಚಂಪಕ ವಜ್ರದ ಪುಡಿಯನ್ನ ಹಾಲಿನ ಜೊತೆ ಸೇವಿಸಿ ಜೀವತ್ಯಾಗ ಮಾಡುತ್ತಾಳೆ. ರಾಣಿ ಚಂಪಕಾಳ ಸ್ಮರಣೆಗಾಗಿ ನಿರ್ಮಿಸಿರುವುದೇ ಈ ಚಂಪಕ ಸರಸ್ಸು. ಸರಸ್ಸು ಎಂದರೆ ಕೊಳ ಎಂದರ್ಥ. ಕೆಳದಿ ಇತಿಹಾಸದಲ್ಲಿ ದೀರ್ಘಕಾಲ ಆಳಿದ, ರಾಜ್ಯ ವಿಸ್ತಾರ ಮಾಡಿದ ರಾಣಿ ಅಬ್ಬಕ್ಕ ಮತ್ತು ಕಾಳುಮೆಣಸಿನ ರಾಣಿ ಭೈರಾದೇವಿಯವರ ರಾಜ್ಯವನ್ನೂ ವಶಪಡಿಸಿಕೊಂಡು ಇವತ್ತಿನ ಸಾಗರ ಪಟ್ಟಣವನ್ನೇ ನಿರ್ಮಿಸಿದ್ದರು ರಾಜ ವೆಂಕಟಪ್ಪ ನಾಯಕ. ರಾಣಿ ಚಂಪಕಾಳ ಅಂತರ್ಜಾತಿ ವಿವಾಹ ರಾಜ ವೆಂಕಟಪ್ಪ ನಾಯಕರನ್ನ ಉದ್ದೇಶಪೂರ್ವಕವಾಗಿ ಕತ್ತಲಲ್ಲಿ ಇಡಲಾಗಿತ್ತಾ ಎಂಬುದು ಇಂದಿಗೂ ಒಂದು ಜಿಜ್ಞಾಸೆಯಾಗಿಯೇ ಉಳಿದಿದೆ.
ಇಂಗ್ಲಿಷ್ನ 26 ಅಕ್ಷರಗಳಲ್ಲಿ ಅತಿ ಹೆಚ್ಚು ಬಾರಿ ಬಳಸಲ್ಪಡುವ ಅಕ್ಷರ ಯಾವುದು? ಡಜನ್ ಅಂದರೆ ಇಂಗ್ಲಿಷಲ್ಲಿ ನಿಜವಾಗ್ಲೂ 12 ಅಥವಾ 13? ಬೇರೆಯವರಿಗೆ ವಿನಾಕಾರಣ ತೊಂದರೆ ಕೊಟ್ಟು ತಾನು ಖುಷಿ ಪಡುವಂಥ ವ್ಯಕ್ತಿಯನ್ನು ಸ್ಯಾಡಿಸ್ಟ್ ಅಂತ ಕರಿತೀವಿ. ಈ ಎಲ್ಲ ಸ್ಯಾಡಿಸ್ಟ್ಗಳ ಗುರು ಯಾರು ಹಾಗಾದರೆ? ಬಟರ್ ಮಿಲ್ಕಲ್ಲಿ ಬೆಣ್ಣೆ ಇದೆಯಾ? ಇಲ್ಲ ಅಲ್ವಾ? ಗೂಬೆಗಳಿಗೂ ಒಂದು ಪಾರ್ಲಿಮೆಂಟ್ ಇರುತ್ತಾ? ಇಡೀ ಜಗತ್ತನ್ನೇ ಹೆದರಿಸಿದಂತಹ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ ಹಲ್ಲಿನ ಡಾಕ್ಟರ್ಗಳ ಮುಂದೆ ಕೂತಾಗ ಭಯ ಪಡ್ತಾ ಇದ್ದ. ಅದಕ್ಕೆ ಇಂಗ್ಲೀಷಲ್ಲಿ ಏನಾದರೂ ಒಂದು ಪರ್ಟಿಕ್ಯುಲರ್ ಆದ ವರ್ಡ್ ಇದೆಯಾ? ಇಂಗ್ಲೀಷ್ಗೆ ಸಂಬಂಧಿಸಿದ ಇಂಥದ್ದೇ ಕೌತುಕಗಳು, ಫನ್ನಿ ಸಂಗತಿಗಳು, ದಿನನಿತ್ಯ ನಾವೆಲ್ಲರೂ ಇಂಗ್ಲೀಷಲ್ಲಿ ಮಾಡಬಹುದಾದಂಥ ತಪ್ಪುಗಳು ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳೋದು ಹೇಗೆ? ನೋ ಮೋರ್ ಇಂಗ್ಲೀಷ್. ತಪ್ಪು ತಿಳ್ಕೊಬೇಡಿ, ನೋ ಮೋರ್ ಇಂಗ್ಲೀಷ್. ಎರಡು 2024ರಲ್ಲಿ 400 ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಪಾರಂಪರಿಕ ಕಲ್ಯಾಣಿಯ ಪುನರ್ಜೀವನ ಮಾಡುವ ಕೆಲಸ ಕನ್ನಡದ ಪ್ರಸಿದ್ಧ ನಟ ಯಶ್ ತೆಗೆದುಕೊಂಡಿದ್ದಾರೆ. ಈಗಾಗಲೇ ನಾಡಿನ ನೆಲ, ಜಲ, ಭಾಷೆಯ ಸಂರಕ್ಷಣೆಗಾಗಿ ಅವರು ಸ್ಥಾಪಿಸಿರುವ ಯಶೋಮಾರ್ಗದ ಮೂಲಕ ಚಂಪಕ ಸರಸ್ಸು ಸುತ್ತಲೂ ಸ್ವಚ್ಛಗೊಳಿಸಿ, ಇಂಗುಗುಂಡಿ ತೋಡಿಸಿ, ಈ ಸ್ಮಾರಕಕ್ಕೆ ಗೇಟ್ ನಿರ್ಮಿಸಿ, ಕಾವಲುಗಾರರ ಮನೆ ಇತ್ಯಾದಿ ಅವಶ್ಯವಾದ ಸಂರಕ್ಷಣೆಯ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಶ್ ಅವರ ಯಶೋಮಾರ್ಗ ಸಂಸ್ಥೆಯ ಜೊತೆ ಹೈದರಾಬಾದ್ ಮೂಲದ ಪ್ರಖ್ಯಾತ ಖಾದ್ಯ ತೈಲ ಸಂಸ್ಥೆ ಫ್ರೀಡಂ ಆಯಿಲ್ ಕೂಡ ಕೈ ಜೋಡಿಸಿರುವುದು ಇತಿಹಾಸ ಪ್ರಿಯರಿಗೆ ಮತ್ತು ಆನಂದಪುರಂನ ನಿವಾಸಿಗಳಿಗೆ ಸಂತೋಷ ಉಂಟುಮಾಡಿದೆ.
ಈ ಐತಿಹಾಸಿಕ ಸ್ಮಾರಕ ಪಾರಂಪರಿಕ ಕಲ್ಯಾಣಿಯನ್ನು ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ಉಳಿಸುವ ಮಹತ್ವಾಕಾಂಕ್ಷೆಯಿಂದ ನಟ ಯಶ್ರನ್ನ ಒಪ್ಪಿಸಿ ಕಾರ್ಯಸಾಧು ಮಾಡಿದವರು ನಾಡಿನ ಪ್ರಖ್ಯಾತ ಜಲತಜ್ಞರಾದ ಪರಿಸರ ವಿಜ್ಞಾನಿ ಮತ್ತು ಪತ್ರಕರ್ತರಾದ ಶಿವಾನಂದ ಕಳವೆಯವರನ್ನ ಕೆಳದಿ ಇತಿಹಾಸ ಬಲ್ಲವರೆಲ್ಲ ಮರೆಯುವಂತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತೆ ಯಶೋ ಮಾರ್ಗದಲ್ಲಿ ಚಂಪಕ ಸರಸ್ಸು ಕನ್ನಡ ನಾಡಿ ವಿಶೇಷ. वैष्णव जन तो तेने कहिए जे पीड़ पराए जाने रे। वैष्णव जन तो तेने कहिए जे पीड़ पराए जाने रे। पर दुखे उपकार करे तोए पर उपकार करे तोए मन अभिमान नाने रे। ಕೊನೆಗೂ ಪೂಜೆಯೊಂದಿಗೆ ಚಂಪಕ ಸರಸ್ಸು ಪುನರ್ಜೀವನದ ಮಹತ್ವದ ಕೆಲಸ ಪ್ರಾರಂಭವಾಗಿದೆ. ಅಖಿಲ ಭಾರತ ಯಶ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ರಾಕೇಶ್, ಕರ್ನಾಟಕ ರಾಜ್ಯ ಯಶ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ಸತೀಶ್ ಶಿವಣ್ಣ, ಯಶ್ ಅಭಿಮಾನಿ ಸಂಘದ ಸಂಸ್ಥಾಪಕರಾದ ಶ್ರೀಗಂಧ ಚಂಪಕ ಸರಸ್ಸು ಪುನರ್ಜೀವನ ಕಾಮಗಾರಿ ಆರಂಭದ ಪೂಜೆಯಲ್ಲಿ ಭಾಗವಹಿಸಿದ್ರು. ಆನಂದಪುರಂನ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನವೀನಾ ರವೀಂದ್ರಗೌಡ, ಉಪಾಧ್ಯಕ್ಷರಾದ ಮೋಹನ್ ಮತ್ತು ಸದಸ್ಯರು ಮತ್ತು ಇತಿಹಾಸ ಪರಂಪರೆ ಉಳಿಸಿ ಟ್ರಸ್ಟ್ನ ರಾಜೇಂದ್ರ ಗೌಡರು, ಕಾರ್ಯದರ್ಶಿ ಮತ್ತು ಪತ್ರಕರ್ತರಾದ ಬಿಡಿ ರವಿ ಮತ್ತು ಸಂಗಡಿಗರು ಭಾಗಿಯಾಗಿದ್ರು. ಮುಂದಿನ ದಿನದಲ್ಲಿ ಇಲ್ಲಿಗೆ ಸುಸಜ್ಜಿತ ರಸ್ತೆ ನಿರ್ಮಾಣ ಆಗಬೇಕು. ಸ್ಥಳೀಯ ಶಾಸಕರಾದ ಹರತಾಳು ಹಾಲಪ್ಪನವರು ಇಂತಹ ಜನಪರ ಕೆಲಸಕ್ಕೆ ಯಾವತ್ತೂ ಸಹಕರಿಸುತ್ತಾರೆ. ಇದು ಒಂದು ಪ್ರವಾಸೋದ್ಯಮ ಕೇಂದ್ರವಾಗಿಸೋದಕ್ಕೆ ಸಂಸದರಾದ ಬಿವೈ ರಾಘವೇಂದ್ರ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರಪ್ಪ ಮತ್ತು ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಅವರು ಮುಂದಾಗುವ ವಿಶ್ವಾಸವಿದೆ. ಕೆಳದಿ ಅರಸರಿಂದ ನಿರ್ಮಾಣವಾಗಿರುವ ಸುಮಾರು 400 ವರ್ಷದ ಇತಿಹಾಸ ಇರುವ ಈ ಸುಂದರ ಸ್ಮಾರಕದ ಪುನರ್ಜೀವನಕ್ಕೆ ಕನ್ನಡದ ಪ್ರಖ್ಯಾತ ನಟ ಯಶ್ ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ.
400 ವರ್ಷದಿಂದ ಕೆಳದಿ ಇತಿಹಾಸ ಮರೆತಿರುವ ದುರಂತ ಪ್ರೇಮ ಕಥೆಯ ರಾಣಿ ಚಂಪಕಾಳ ಆತ್ಮಕ್ಕೆ ಈ ಮೂಲಕವಾದರೂ ಮುಕ್ತಿ ಸಿಗಲಿ ಎಂದು ಆಶಿಸೋಣ. ಈ ಕುರಿತಂತೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಪರಿಸರ ತಜ್ಞ ಶಿವಾನಂದ ಕಳವೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ಶಿವಾನಂದ ಕಳವೆ ಅವರೇ. ನಮಸ್ತೆ. ನಮಸ್ತೆ ಎಲ್ರಿಗೂ ನಮಸ್ತೆ. ನಮಸ್ತೆ. ಇವಾಗ ನೀವು ಅಲ್ಲಿರುವಂತ ಯಶೋ ಮಾರ್ಗದ ಮೂಲಕ ಕಲ್ಯಾಣಿ ಚಂಪಕ ಸರಸ್ವನ್ನ ಪುನರ್ಜೀವನ ಕಾರ್ಯ ಮಾಡೋದಕ್ಕೆ ಹೊರಟಿದ್ದೀರಿ. ಹಾಗಾದ್ರೆ ಅಲ್ಲಿ ಯಾವ ರೀತಿಯಾದಂತ ಪುನರ್ಜೀವನ ಕಾರ್ಯ ನಡೆಯುತ್ತೆ ಶಿವಾನಂದ ಕಳವೆ ಅವರೇ? ಒಂದು ನಾನು ವಾಸ್ತವಿಕವಾಗಿ ಒಂದು 5 ವರ್ಷಗಳ ಹಿಂದೆ ಆ ಕಲ್ಯಾಣಿಯಿಂದ ನೋಡಕ್ ಹೋಗಿದ್ದೆ. ಅಂದ್ರೆ ಬೇರೆ ರಾಜ್ಯದ ಕೆರೆಗಳನ್ನು ನೋಡಕ್ ಹೋಗಿದ್ದೆ. ಒಂದು ಕೆಳದಿ ಅರಸರ ಅಪರೂಪದ ಒಂದು ರಚನೆ ಅಲ್ವಾ ಅದು. ಅದು ಆ ಹೊತ್ತಿಗೆ ಕಾಡಾಗಿ ಸ್ವಲ್ಪ ಶಿಲ್ಪಗಳು ಕಿತ್ತು ಬಿದ್ದು ಕಟ್ಟೆಗಳು ಕಳಚಿ ಬೀಳೋದು ಈ ತರದ್ದಾಗಿತ್ತು. ಮತ್ತೆ ಅಪರೂಪದ ಒಂದು ನೀರಿನ ಮೂಲ ಕಣ್ಮರೆ ಆಗೋದು ಅಥವಾ ಹಾಳಾಗೋದು ಇಷ್ಟ ಇರ್ಲಿಲ್ಲ. ನಾನು ಸಹಜವಾಗಿ ಯಶ್ ಅವರ ಜೊತೆಗೆ ಸಂಪರ್ಕ ಇದೆ ಮತ್ತು ಅವರ ನೀರಿನ ಕೆಲಸಕ್ಕೆ ನನ್ನ ಕೆಲವು ಸಾರಿ ಮಾರ್ಗದರ್ಶನ ಪಡಿತಾ ಇರೋದ್ರಿಂದ ನಾವು ಮಾತಾಡ್ತಾ ಇದ್ವಿ. ಮಾಡೋಣ, ಹೇಗೆ ಮಾಡೋಣ ಅಂತೆಲ್ಲ ಚರ್ಚೆ ನಡೀತಾ ಇತ್ತು. ಈ ಕೊರೋನಾ ಬೇರೆ ಬೇರೆ ಕಾರಣಕ್ಕಾಗಿ ಆ ಕಾರ್ಯ ಆಗಿರ್ಲಿಲ್ಲ. ಅಲ್ಲಿ ಆಗ್ಬೇಕಾದದ್ದು ಏನು ಅಂತ ಒಂದು ಪಟ್ಟಿ ಮಾಡಿದ್ವಿ. ಅಲ್ಲಿ ಶ್ರೀಯುತ ರವಿಕುಮಾರ್ ಅವರಿದ್ದಾರೆ. ಅವರು ಇತಿಹಾಸ ಪರಂಪರೆ ಉಳಿಸಿ ಅಂತ ಅವರ ಗೆಳೆಯರ ಒಳಗ ಅನೇಕರು ಆನಂದಪುರದ ಗೆಳೆಯರು ಈಗಾಗಲೇ ಆ ಕೆಲಸಕ್ಕೆ ಆರಂಭ ಮಾಡಿದ್ರು. ಆರ್ಥಿಕ ಕಾರಣಕ್ಕಾಗಿ ಅವರಿಗೆ ಅದು ಮುಂದುವರ್ಸಕ್ ಸಾಧ್ಯವಾಗದೆ ಹಾಗೆ ಇತ್ತು. ನಾವು ಚರ್ಚೆ ಮಾಡಿದ್ವಿ. ಅಲ್ಲಿ ಏನಾಗಿದೆ, 400 ವರ್ಷ ಸುಮ್ತಾ ಇದೆ ಅದಕ್ಕೆ. ಅದು ಕಳೆ ಗಿಡಗಳು ಬೆಳೆದು ಮರಗಳು ಬೆಳೆದು ಆ ಸುತ್ತಲಿನ ಆವರಣದ ಗೋಡೆ ಸುತ್ತ ಹಾಳಾಗುವ ಅಂತ ಬಂತು. ಮತ್ತೆ ಕೆಲವು ಜನ ಬೇಕಾದಾಗೆ ಅದನ್ನ ಬಳಸುವಂತದ್ದು ಅನೈತಿಕ ಚಟುವಟಿಕೆಯ ತಾಣವಾಗಿಯೂ ಕೂಡ ಕೆಲವು ಸರಿ ಅದು ಇದಾಯ್ತು. ಅಂತ ಹೊತ್ತಿನಲ್ಲಿ ನಾವು ಅದನ್ನ ಕ್ಲೀನ್ ಮಾಡೋದು ಮೊದಲನೇದಾಗಿ. ಒಳಗಡೆ ಕಳೆಯನ್ನ ಇದನ್ನ ಸಪ್ಪನ್ನ ತೆಗೆದು ಸ್ವಲ್ಪ ಮಣ್ಣನ್ನು ಹಾಕಿ ಅಲ್ಲಿನ ಮೂಲ ರಚನೆಗೆ ಯಾವುದೇ ತೊಂದರೆ ಆಗದೆ ಅಂತ. ಯಾಕೆಂದ್ರೆ ಪಾರಂಪರಿಕ ರಚನೆ ಅದು. ಬಣ್ಣ ಬಳದು ಕಾಂಕ್ರೀಟ್ ಮಾಡಿ ಹಾಕಿದ ಕೆಲಸಗಳಿಲ್ಲ. ಆದ್ರೆ ಆ ಕಾಲದ ಈ ಕೆಂಪು ಕಲ್ಲು ಲ್ಯಾಟರೈಟ್ ಕಲ್ಲಿನ ಅದ್ರ ಗಾತ್ರ ಭಾರಿ ದೊಡ್ಡದು. ಅದೇ ಗಾತ್ರದ ಕಲ್ಲುಗಳನ್ನ ಜೋಡಿಸುವಂತದ್ದು. ಅಲ್ಲಿ ನಡುವೆ ಗುಡಿ ಇದೆ, ಅದು ಗಿಡಗಳು ಬೆಳೆದು ಇದಾಗಿದೆ. ಅದನ್ನ ತೆಗೆದು ಪುನಃ ಅದೇ ತರ ಮಾಡುವಂತದ್ದು. ಹೊರಗಡೆ ಗೇಟ್ಗಳನ್ನ ಅಳವಡಿಸಿ ಜೊತೆಗೆ ಕೆಲವು ವೇದಿಕೆಗಳನ್ನ ಮಾಡಿಟ್ಟು ಮರಗಳನ್ನ ಕೆಲವು ಸಸ್ಯಗಳನ್ನ ಬೆಳೆಸೋದಕ್ಕೆ ಪೂರಕವಾದ ಸಸ್ಯಗಳನ್ನ ಮಾಡುವಂಥದ್ದು. ಆಮೇಲೆ ಅಲ್ಲಿಯೇ ಒಂದು ಕಾವಲುಗಾರರಿಗೆ ಒಂದು ಮನೆ ಅಗತ್ಯ ಇದೆ ಅಂತ ಕಂಡು ಬಂತು ನಮಗೆ. ಅಂದ್ರೆ ಒಂದು ಸ್ಥಳೀಯವಾಗಿ ನಿರ್ವಹಣೆ ಮಾಡೋದ್ರಲ್ಲಿ ಯಾರು ಇರೋಲ್ಲ. ಇವತ್ತು ಅಲ್ಲೇ ಅನೇಕ ಹಳ್ಳಿಗಳು ಸೇರಿದ್ರು. ಅನೇಕ ಸಲಹೆಗಳು ಹಿಂದೆ ಕೂಡ ನಾನು ಸಾಕಷ್ಟು ಸರಿ ಭೇಟಿ ಕೊಟ್ಟಾಗ ಸಲಹೆಗಳ ಆಧಾರದ ಮೇಲೆ ಏನೇನ್ ಮಾಡ್ಬೇಕು ಅಂತ ಒಂದು ಪಟ್ಟಿಯನ್ನ ರೆಡಿ ಮಾಡಿದೀವಿ. ಮಾರ್ಗ ಫಲಕ ಕೂಡ ಅಗತ್ಯ ಇದೆ. ಯಾಕೆಂದ್ರೆ ಜೋಗ ಜಲಪಾತಕ್ಕೆ ನಮ್ಮ ಆನಂದದ ಮೂಲಕ ಲಕ್ಷಾಂತರ ಜನ ಹೋಗ್ತಾರೆ. ಹೋಗುವಾಗ ಒಂದು ಅರ್ಧ ಗಂಟೆ ಇದನ್ನ ನೋಡಿ ಹೋದ್ರೆ ನಮ್ಮ ಊರಿನ ಹೆಮ್ಮೆ ಮತ್ತು ನಮ್ಮ ಪರಂಪರೆಯ ಒಂದು ಸಾಕ್ಷಿಯಾಗಿ ಅದನ್ನ ನೋಡ್ಬೇಕು ಅನ್ನೋ ಆಸೆ ನಂದು. ಹಾಗಾಗಿ ಈ ಕೆಲಸಕ್ಕೆ ಯಶೋ ಮಾರ್ಗ ವಾಸ್ತವಿಕವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು. ಕಲ್ಲೂರಿನಲ್ಲಿ, ಕೊಪ್ಪಳ ಜಿಲ್ಲೆ ಕಲ್ಲೂರಿನಲ್ಲಿ ಕೆರೆ ಕೆಲಸ ಮಾಡಿದಾಗ ಅಲ್ಲಿ ಅಂತರ್ಜಲ ಏರಿಸೋದಕ್ಕೆ ಕಾರಣ ಆಯ್ತು. ಬರಪೀಡಿತ ಪ್ರದೇಶಗಳಿಗೆ ಟ್ಯಾಂಕರ್ ನೀರನ್ನ ಕೊಟ್ಟಂತ ಉದಾಹರಣೆ ಇದೆ. ಸಂಕಷ್ಟದಲ್ಲಿರುವಂತಹ ಅವರು ಚಲನಚಿತ್ರ ಕಾರ್ಮಿಕರಿಗಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ನೆರವಾಗಿದ್ದಿರ್ಬೋದು, ಭೂಕುಸಿದ ಸಂದರ್ಭದಲ್ಲಿ ಕೆಲಸ ಮಾಡ್ತಿರ್ಬೋದು. ಇದೆಲ್ಲ ಕಾರಣದ ಜೊತೆಗೆ ಇವತ್ತು ಕೆರೆ ಕೆಲಸ ಸಹಜ ಆಸಕ್ತಿಯ ಕೆಲಸನೇ. ಇದೊಂದು ಕಾರ್ಯವನ್ನ ತಗೊಂಡಿದ್ದೀವಿ. ಇದು ನಿಗದಿತ ವೇಳೆ ಒಂದು ಕೆಲವು ದಿವಸಗಳಲ್ಲಿ ಅದು ಮುಗಿಬೇಕು ಆಸೆ ಇದೆ. ಆ ಕೆಲಸ ಇವತ್ತು ಶುರುವಾಗಿದೆ. ಅಲ್ಲ, ನೀವು ಇದರ ಒಂದು ಪುನರ್ಜೀವನ ಕಾರ್ಯಕ್ಕೆ ಚಾಲನೆ ನೀಡೋದಕ್ಕಿಂತ ಮುಂಚೆ ಈ ಪರಿಸರ ಹೇಗಿತ್ತು? ಈ ಸ್ಥಳದ ಸುತ್ತಮುತ್ತ ಹೇಗಿತ್ತು ಅಲ್ಲಿನ ಪರಿಸರ? ಒಂದು ಅಂದ್ರೆ ಈ ಕೆಲವು ದೊಡ್ಡ ಮರಗಳು ಇನ್ನೂ ಇದೆ. ಈಗ ಇಲ್ಲೂ ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದಾವೆ, ಕಸಕಡ್ಡಿಗಳಿದಾವೆ. ಆಮೇಲೆ ಈ ಕುಸಿತ ಆಗ್ಬಿಟ್ಟಿದೆ, ಕೆಲವು ಕುಸಿತ ಆಗಿದೆ. ಒಂದು ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ನಾನು ಸದ್ಯಕ್ಕೆ ಅದಕ್ಕೆ ಕೈ ಹಾಕೋದು ಬೇಡ ಅಂತ ಏನಪ್ಪಾ ಅಂದ್ರೆ ತೂಗು ಕುಸಿತ ಆಗಿದೆ. ಆದ್ರೆ ನೀರು ನಿಲ್ತಾ ಇದೆ. ನೀರಿಗೆ ತೊಂದರೆ ಆಗಿಲ್ಲ. ಅದನ್ನ ತಾಂತ್ರಿಕವಾಗಿ ಅದನ್ನ ನಾವು ತಿಳ್ಕೋಬೇಕಾಗಿದೆ, ಸಾಕಷ್ಟು ಮಾಹಿತಿ. ಹಾಗಾಗಿ ಆ ತೂಬಿನ ವಿಚಾರದ ನಾವು ಗಮನ ಕೊಡ್ತಾ ಇಲ್ಲ. ಉಳಿದಂತೆ ಏನಾಗಿದೆ ಅಂತಂದ್ರೆ ಯಾರೋ ಬಂದಾಗೆ ತಮಗ್ ಬಂದಾಗೆ ಅಲ್ಲಿನ ಆನೆಗಳು ಕೂಡ ಅಲ್ಲಿ ಇದಾಗ್ಬಿಟ್ಟಿದ್ರು. ಅಂದ್ರೆ ಅಲ್ಲಿ ಏನೇನೋ ಗುರುತಾಕೋದು, ಬಣ್ಣ ಬರೆಯೋದು, ಈ ತರದ ಕೆಲಸಗಳೆಲ್ಲ ಆಗ್ತಾ ಇರೋದು ನೋಡಿ. ಅಂದ್ರೆ ಹೇಳ್ಬೇಕು ಅಂದ್ರೆ ನಾನು ಕೆಲವು ಇದೆ ಬಾಟ್ಲುಗಳು ಬಿದ್ದಿರೋದು, ಇನ್ನು ವಿವರ ಹೇಳೋ ಅಗತ್ಯ ಇಲ್ಲ. ಆ ತರದೆಲ್ಲ ನೋಡ್ತಾ ಇದ್ವಿ. ನಾವೀಗ ಅಪರೂಪದ ಒಂದು ಜಲ ನಿಧಿ ಅಂತ ಹೇಳ್ತೀವಿ. ಒಂದು ಮಾಂತಿನ ಮಠ ಇದೆ ಅಲ್ಲಿ ಎದುರುಗಡೆ.
ಈ ಪವಿತ್ರ ಜಾಗದಲ್ಲಿ ಹಾಗಾಗೋದು ಬೇಡ. ಮತ್ತೆ ಇದು ಒಂದು ಮಾದರಿಯಾಗಿ ಮಾಡ್ಬೇಕು ಅನ್ನೋದಕ್ಕೆ ಒಂದಿಷ್ಟು ಕೆಲಸಗಳನ್ನ ಯಶೋಮಾರ್ಗ ಮಾಡೋದಕ್ಕೆ ಈಗ ಮುಂದಾಗಿದೆ. ಈ ಒಂದು ಪುನರ್ಜೀವನ, ಈ ಒಂದು ಕಲ್ಯಾಣಿಯ ಪುನರ್ಜೀವನ ಕಾರ್ಯ ಮಾಡೋದ್ರಿಂದ ಯಾರಿಗೆಲ್ಲ ಉಪಯೋಗ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಖಂಡಿತ. ಈಗ ನಮ್ಗೆ ನೋಡಿ, ಈಗ ಕೆಳದಿಯ ರಸರು ಇಡೀ ಕರ್ನಾಟಕಕ್ಕೆ ನೀರಿನ ವಿಚಾರ ದೊಡ್ಡ ಕೆಲಸ ಮಾಡಿದ್ದಾರೆ. ಅರಮನೆಯ ಸುತ್ತಮುತ್ತ ಕೆರೆ ಮಾಡಿರೋದಲ್ದೆ, ರಾಜಧಾನಿಯ ಸುತ್ತಮುತ್ತ ಕೆರೆ ಮಾಡಿರೋದಲ್ದೆ, ಇವತ್ತು ಸಾಗರ ಪ್ರಾಂತದಲ್ಲಿ, ಶಿವಮೊಗ್ಗ ಪ್ರಾಂತದಲ್ಲಿ ಇರುವ ಕೆರೆಗಳು ಅವರ ನೆನೆಸಿರ್ತವೆ. ಏನಾಗುತ್ತೆ ಅಂತಂದ್ರೆ ಇದರ ಕೆಲಸದಲ್ಲಿ ಒಂದು ಈ ತರದ ರಚನೆಗಳನ್ನ ಉಳಿಸೋದಕ್ಕೆ ಒಂದು ಜಾಗೃತಿ ಮೂಡುತ್ತೆ. ನೀರಿನ ಕೆಲಸ ಆದ್ರಿಂದ ಊರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಇಂಥ ಅನೇಕ ಕಲ್ಯಾಣಿಗಳು ಹಾಳು ಬಿದ್ದಿದ್ದು ಅಥವಾ ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡುತ್ತೆ. ಈ ತರದ ಕೆಲಸಗಳು ಇನ್ನೂ ಹೆಚ್ಚಬೇಕು. ಒಂದು ಮಿತಿಯಲ್ಲಿ ಈ ಕೆಲಸ ಈಗ ಆರಂಭ ಆಗಿದೆ ಅಷ್ಟೇ. ಓಕೆ, ಧನ್ಯವಾದಗಳು. ರೈತರು, ಬಡವರು, ಕಷ್ಟದಲ್ಲಿರೋರಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸುವ ಮೂಲಕ ಯಶೋಮಾರ್ಗ ಫೌಂಡೇಶನ್ ಸಹಾಯ ಮಾಡಿದೆ. ಬರಪೀಡಿತ ಹಳ್ಳಿಗಳ ಅಭಿವೃದ್ಧಿಗೆ, ಕೃಷಿ ಅಭಿವೃದ್ಧಿ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನು ಮಾಡುವ ಉದ್ದೇಶ ಹೊಂದಿದೆ ಯಶೋಮಾರ್ಗ. ಇದು ಈ ಹೊತ್ತಿನ ಕನ್ನಡ ನಾಡಿ ವಿಶೇಷವಾಗಿತ್ತು. ಮತ್ತಷ್ಟು ವಿಶೇಷ ಸಂಚಿಕೆಗಳಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.